ನಮಸ್ಕಾರ. ನೀರು ಕುಡಿಯುವುದು ಅದೆಷ್ಟು ಸರಳವಾದ ಕೆಲಸ ಅಲ್ವಾ? ಬಾಯಾರಿಕೆಯಾದಾಗ ಒಂದು ಲೋಟ ನೀರು ಕುಡಿದ್ರೆ ಮುಗೀತು ಅಂತ ನಾವೆಲ್ಲರೂ ಅಂದ್ಕೊಂಡಿದ್ದೀವಿ. ಆದ್ರೆ ಇದೇ ನಮ್ಮ ಆಧುನಿಕ ನೀರು ಕುಡಿಯುವ ಅಭ್ಯಾಸಗಳು ನಮ್ಮ ದೇಹಕ್ಕೆ ಗುಪ್ತವಾಗಿ ಅಂದ್ರೆ ಮೌನವಾಗಿ ಹಾನಿ ಮಾಡ್ತಿರಬಹುದಾ? ಖಂಡಿತ. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ಇದೇ ಆಶ್ಚರ್ಯಕರ ಸತ್ಯದ ಬಗ್ಗೆ ಆಳವಾಗಿ ತಿಳಿದುಕೊಳ್ಳಲಿದ್ದೇವೆ. ಆಗಾಗ ಸುಸ್ತು ಅನಿಸುವುದು, ಜೀರ್ಣಕ್ರಿಯೆ ಸರಿಯಾಗಿ ಆಗದೇ ಇರೋದು ಅಥವಾ ಮುಖದ ಮೇಲಿನ ಸುಕ್ಕುಗಳಂತಹ ತ್ವಚೆಯ ಸಮಸ್ಯೆಗಳು, ಇವುಗಳಿಗೆಲ್ಲ ನಾವು ಸಾಮಾನ್ಯವಾಗಿ ದುಬಾರಿ ಔಷಧಿಗಳನ್ನ ಹುಡುಕೊಂಡು ಹೋಗ್ತೀವಿ, ಹೌದಲ್ವಾ? ಆದರೆ ಅಸಲಿ ಸಮಸ್ಯೆ ಇರೋದು ನಾವೆಲ್ಲರೂ ನೀರನ್ನು ಹೇಗೆ ಕುಡಿಯುತ್ತಿದ್ದೇವೆ ಅನ್ನೋದ್ರಲ್ಲೇ ಆಗಿದ್ರೆ, ಔಷಧಿಗಳ ಮೊರೆ ಹೋಗುವ ಬದಲು ನಮ್ಮ ನೀರು ಕುಡಿಯುವ ವಿಧಾನವನ್ನು ಸರಿಪಡಿಸುವುದು ಎಷ್ಟು ಮುಖ್ಯ ಅಂತ ಈಗ ಅರ್ಥ ಮಾಡ್ಕೊಳ್ಳೋಣ. ಹಾಗಾದ್ರೆ ಇವತ್ತು ನಾವು ಏನೆಲ್ಲಾ ನೋಡಲಿದ್ದೇವೆ ಅಂದರೆ, ಮೊದಲಿಗೆ ಈ ನೀರಿನ ಗುಪ್ತ ಸಮಸ್ಯೆ ಏನು ಅಂತ ಅರಿಯೋಣ. ಆಮೇಲೆ ನೀರು ಕುಡಿಯಲು ಸರಿಯಾದ ಪ್ರಮಾಣ, ಕುಡಿಯುವ ಸರಿಯಾದ ವಿಧಾನ, ತಾಪಮಾನದ ಪ್ರಭಾವ, ನೀರು ಕುಡಿಯುವ ನಿಖರವಾದ ವೇಳಾಪಟ್ಟಿ ಮತ್ತು ಕೊನೆಯದಾಗಿ ಒಂದು ಅದ್ಭುತವಾದ 12 ದಿನಗಳ ಸವಾಲು. ಬನ್ನಿ ಶುರು ಮಾಡೋಣ. ಭಾಗ 1. ಸರಿಯಾದ ಪ್ರಮಾಣವನ್ನು ಕಂಡುಕೊಳ್ಳುವುದು ಅಥವಾ ದೇಹದ ಮೂಲಭೂತ ಅಗತ್ಯವನ್ನು ನಿರ್ಧರಿಸುವುದು. ನೋಡಿ, ನಮ್ಮ ದೇಹದ ಬಹುಪಾಲು ಅಂದ್ರೆ ಬರೋಬ್ಬರಿ 65% ಕೇವಲ ನೀರಿನಿಂದಲೇ ಮಾಡಲ್ಪಟ್ಟಿದೆ. ಆದರೆ ಈ ನೀರು ದೇಹದಲ್ಲಿ ಹಾಗೆ ಸುಮ್ನೆ ನಿಂತಿರುವ ಒಂದು ಕೊಳವಲ್ಲ. ಇದು ಸದಾ ಚಲನೆಯಲ್ಲಿರ್ತದೆ. ಉಸಿರಾಡುವಾಗ, ಬೆವರುವಾಗ ಮತ್ತು ಜೀರ್ಣಕ್ರಿಯೆಯಲ್ಲಿ ಕಳೆದುಹೋಗುವ ನೀರನ್ನು ನಿರಂತರವಾಗಿ ತುಂಬಿಸ್ತಲೇ ಇರಬೇಕು. ಯಾಕೆಂದರೆ ನಮ್ಮ ದೇಹದ ಪ್ರಮುಖ ಅಂಗಗಳು ಮತ್ತು ಮೆದುಳು ಈ ನೀರಿನ ಸಹಾಯವಿಲ್ಲದೆ ಒಂದು ಕ್ಷಣವೂ ಸರಿಯಾಗಿ ಕೆಲಸ ಮಾಡಲು ಸಾಧ್ಯವೇ ಇಲ್ಲ. ಹಾಗಾದ್ರೆ ದಿನಕ್ಕೆ ಎಷ್ಟು ನೀರು ಕುಡಿಯಬೇಕು ಅನ್ನೋ ಪ್ರಶ್ನೆ ಬರೋದು ಸಹಜ. ಸಾಮಾನ್ಯವಾಗಿ ದಿನಕ್ಕೆ ಸರಾಸರಿ 2.5ರಿಂದ 3 ಲೀಟರ್ ನೀರು ಕುಡಿಯಲು ಶಿಫಾರಸು ಮಾಡಲಾಗುತ್ತದೆ. ಅಂದ್ರೆ ಸುಮಾರು 10ರಿಂದ 12 ಲೋಟ. ಆದ್ರೆ ಒಂದು ನಿಮಿಷ, ಈ ಪ್ರಮಾಣ ಎಲ್ಲರಿಗೂ ಒಂದೇ ಆಗಿರೋದಿಲ್ಲ. ಒಬ್ಬ ವ್ಯಕ್ತಿಯ ತೂಪ, ಅಲ್ಲಿನ ಹವಾಮಾನ ಮತ್ತು ಅವರು ಎಷ್ಟು ದೈಹಿಕವಾಗಿ ಆಕ್ಟಿವ್ ಆಗಿದ್ದಾರೆ ಅನ್ನೋದರ ಮೇಲೆ ಇದು ಬದಲಾಗ್ತಾ ಹೋಗ್ತದೆ. ನಮ್ಮ ದೇಹದಲ್ಲಿ ಒಂದು ಅದ್ಭುತವಾದ ನೈಸರ್ಗಿಕ ಅಲಾರ್ಮ್ ಸಿಸ್ಟಮ್ ಇದೆ ಗೊತ್ತಾ? ಅದೇ ಮೂತ್ರದ ಬಣ್ಣ. ಹೌದು, ಇದು ನಮ್ಮ ಹೈಡ್ರೇಷನ್ ಮಟ್ಟವನ್ನು ತೋರಿಸುವ ಕನ್ನಡಿ. ಕಡು ಹಳದಿ ಬಣ್ಣವಿದ್ದರೆ ಅದು ದೇಹದಲ್ಲಿ ನೀರಿನ ಕೊರತೆ ಇದೆ ಅನ್ನೋದರ ಎಚ್ಚರಿಕೆ. ಅದೇ ತಿಳಿ ಹಳದಿ ಬಣ್ಣವಿದ್ದರೆ ಅದು ಅತ್ಯಂತ ಆದರ್ಶವಾದ ಸಮತೋಲನ. ಆದರೆ ಸಂಪೂರ್ಣ ಪಾರದರ್ಶಕವಾಗಿದ್ರೆ ಅಂದ್ರೆ ನೀರಿನಂತೆಯೇ ಇದ್ದರೆ ನಾವು ಅತಿಯಾಗಿ ನೀರು ಕುಡಿದು ನಮ್ಮ ಮೂತ್ರಪಿಂಡಗಳ ಮೇಲೆ ವಿಪರೀತ ಒತ್ತಡ ಹಾಕ್ತಿದ್ದೇವೆ ಅಂತ ಅರ್ಥ. ಭಾಗ 2. ನೀರು ಕುಡಿಯುವ ವಿಧಾನ. ನಾವು ಯಾವ ಭಂಗಿಯಲ್ಲಿ ಮತ್ತು ಯಾವ ತಂತ್ರವನ್ನು ಬಳಸಿ ನೀರು ಕುಡಿಯಬೇಕು? ಇಂದಿನ ಧಾವಂತದ ಬದುಕಿನಲ್ಲಿ ನಾವೆಲ್ಲರೂ ನಿಂತುಕೊಂಡೇ ಆತುರಾತ್ರವಾಗಿ ನೀರು ಕುಡಿದ್ಬಿಡ್ತೀವಿ. ಆದರೆ ಪ್ರಾಚೀನ ಆಯುರ್ವೇದದ ಪ್ರಕಾರ ಹೀಗೆ ಮಾಡೋದ್ರಿಂದ ನಮ್ಮ ಮೂತ್ರಪಿಂಡಗಳು ತುರ್ತು ಸ್ಥಿತಿಗೆ ಅಂದ್ರೆ ಎಮರ್ಜೆನ್ಸಿ ಮೋಡ್ಗೆ ಹೋಗ್ಬಿಡ್ತವೆ. ಅದೇ ನಾವು ಆರಾಮಾಗಿ ಕುಳಿತುಕೊಂಡು ನೀರು ಕುಡಿದ್ರೆ ಈ ಪ್ರಕ್ರಿಯೆಯು ಬಹಳ ಶಾಂತವಾಗಿ ನಡೆಯುತ್ತದೆ. ಇದರಿಂದ ದೇಹದ ಎಲ್ಲಾ ಅಂಗಗಳಿಗೂ ನೀರು ಸರಿಯಾಗಿ ವಿತರಣೆಯಾಗಿ ಕಿಡ್ನಿಗಳ ಮೇಲಿನ ಅನಗತ್ಯ ಒತ್ತಡವನ್ನ ಸಂಪೂರ್ಣವಾಗಿ ತಡೆಯಬಹುದು. ಇಲ್ಲೊಂದು ಬಹಳ ಕುತೂಹಲಕಾರಿ ರಹಸ್ಯವಿದೆ. ಅದೇ 4 ಸೆಕೆಂಡ್ಗಳ ಸಿಪ್ಪಿಂಗ್ ತಂತ್ರ. ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಮೊದಲು ಒಂದು ಸಣ್ಣ ಗುಟುಕು ನೀರು ತೆಗೆದುಕೊಳ್ಳಬೇಕು. ಆಮೇಲೆ ಕನಿಷ್ಠ 4 ಸೆಕೆಂಡ್ಗಳ ಕಾಲ ಆ ನೀರನ್ನ ಬಾಯಿಯಲ್ಲೇ ಹಿಡಿದಿಟ್ಕೊಳ್ಬೇಕು. ಯಾಕೆ ಗೊತ್ತಾ? ಹೀಗೆ ಮಾಡುವುದರಿಂದ ಬಾಯಿಯಲ್ಲಿರುವ ಕ್ಷಾರೀಯ ಲಾಲಾರಸ ಅಂದ್ರೆ ನಮ್ಮ ಎಂಜಲು ನೀರಿನ ಜೊತೆ ಚೆನ್ನಾಗಿ ಬೆರೆಯುತ್ತದೆ. ಇದನ್ನು ನುಂಗಿದಾಗ ಅದು ಹೊಟ್ಟೆಯಲ್ಲಿರುವ ಆಮ್ಲವನ್ನು ತಟಸ್ಥಗೊಳಿಸಿ ಎದೆಯುರಿಯಂತಹ ಸಮಸ್ಯೆಗಳನ್ನು ತಡೆಗಟ್ಟುತ್ತದೆ. ಇನ್ನು ಬಾಟಲಿಯಿಂದ ನೇರವಾಗಿ ಘಟಘಟನೆ ನೀರು ಕುಡಿಯುವ ಅಭ್ಯಾಸ ನಿಮಗಿದೆಯಾ? ಹಾಗಿದ್ರೆ ಎಚ್ಚರ. ಈ ಅಭ್ಯಾಸದಿಂದ ನಾವು ನೀರಿನ ಜೊತೆ ಅತಿಯಾದ ಗಾಳಿಯನ್ನು ಕೂಡ ನುಂಗಿಬಿಡ್ತೇವೆ. ಇದು ನಮ್ಮ ಜೀರ್ಣಾಂಗದಲ್ಲಿ ಕಣ್ಣಿಗೆ ಕಾಣದ ಸೂಕ್ಷ್ಮ ಗುಳ್ಳೆಗಳನ್ನು ಸೃಷ್ಟಿಸುತ್ತದೆ. ನಂಬಲು ಕಷ್ಟವಾದರೂ ಇದು ಕಾಲಾನಂತರದಲ್ಲಿ ನಮ್ಮ ಕೀಲುಗಳ ನಯಗೊಳಿಸುವಿಕೆಯ ಮೇಲೆ ಕೆಟ್ಟ ಪರಿಣಾಮ ಬೀರಿ ಕೀಲು ನೋವಿಗೂ ಕಾರಣವಾಗಬಹುದು ಎನ್ನುತ್ತದೆ ಈ ಮೂಲ. ಜೊತೆಗೆ ಒಂದೇ ಸಮನೆ ನೀರು ಕುಡಿಯುವುದರಿಂದ ದೇಹಕ್ಕೆ ಅದನ್ನು ಬಳಸಿಕೊಳ್ಳಲು ಸಾಧ್ಯವಾಗದೆ ನೀರು ಸುಮ್ಮನೆ ವ್ಯರ್ಥವಾಗುತ್ತದೆ. ಭಾಗ 3. ತಾಪಮಾನದ ಅಂಶ. ನಾವು ಕುಡಿಯುವ ತಣ್ಣೀರಿನ ಹಿಂದೆ ಅಡಗಿರುವ ಗುಪ್ತ ಅಪಾಯಗಳು. ನಾವೆಲ್ಲರೂ ಫ್ರಿಡ್ಜ್ನಿಂದ ನೇರವಾಗಿ ಐಸ್ ಕೋಲ್ಡ್ ವಾಟರ್ ತೆಗೆದುಕೊಂಡು ಕುಡಿಯಲು ಇಷ್ಟಪಡ್ತೇವೆ. ಆದರೆ ಹೀಗೆ ಅತೀ ತಂಪಾದ ನೀರು ಕುಡಿದಾಗ ಅದನ್ನು ದೇಹದ ಉಷ್ಣಾಂಶಕ್ಕೆ ತರಲು ನಮ್ಮ ದೇಹವು ತನ್ನ ಅತ್ಯಮೂಲ್ಯವಾದ ಶಕ್ತಿಯನ್ನು ವ್ಯರ್ಥ ಮಾಡಬೇಕಾಗುತ್ತದೆ. ಇದು ಜೀರ್ಣಕ್ರಿಯೆಯನ್ನು ಕೂಡ ಬಹಳ ನಿಧಾನಗೊಳಿಸುತ್ತದೆ. ಅದಕ್ಕಾಗಿಯೇ ಯಾವಾಗಲೂ ಕೊಠಡಿಯ ತಾಪಮಾನದ ಅಥವಾ ಸ್ವಲ್ಪ ಬೆಚ್ಚಗಿನ ನೀರನ್ನು ಕುಡಿಯಬೇಕು. ಇದು ತಕ್ಷಣವೇ ದೇಹಕ್ಕೆ ಹೀರಲ್ಪಡುತ್ತದೆ ಮತ್ತು ಜೀರ್ಣಕ್ರಿಯೆಗೆ ಒಂದು ಅತ್ಯುತ್ತಮ ಲೂಬ್ರಿಕೆಂಟ್ ಆಗಿ ಕೆಲಸ ಮಾಡುತ್ತದೆ.
ಪ್ರಾಚೀನ ಬೋಧನೆಗಳು ಊಟದ ಸಮಯದಲ್ಲಿ ತಣ್ಣೀರನ್ನು ಯಾಕೆ ಕಟ್ಟುನಿಟ್ಟಾಗಿ ವಿರೋಧಿಸುತ್ತವೆ ಅನ್ನೋದಕ್ಕೆ ಈ ಒಂದು ಸಾಲು ಉತ್ತರ ನೀಡುತ್ತದೆ. ಆ ತಣ್ಣೀರು ಹೊಟ್ಟೆಯನ್ನು ತಲುಪಿದಾಗ ನಾವು ತಿಂದ ಆಹಾರದಲ್ಲಿರುವ ಕೊಬ್ಬು ಅಕ್ಷರಶಃ ಕರಗಿದ ಮೇಣದಂತೆ ಗಟ್ಟಿಯಾಗುವಂತೆ ಮಾಡುತ್ತದೆ. ಒಮ್ಮೆ ಯೋಚಿಸಿ ನೋಡಿ, ಹೊಟ್ಟೆಯೊಳಗೆ ಆಹಾರ ಮೇಣದಂತೆ ಗಟ್ಟಿಯಾದರೆ ಜೀರ್ಣಕ್ರಿಯೆ ಹೇಗೆ ತಾನೇ ಸರಿಯಾಗಿ ಆಗಲು ಸಾಧ್ಯ? ಭಾಗ 4. ನೀರು ಕುಡಿಯುವ ಮಾಸ್ಟರ್ ವೇಳಾಪಟ್ಟಿ. ಹೌದು, ಸಮಯವೇ ಇಲ್ಲಿ ಅತಿ ಮುಖ್ಯವಾದದ್ದು. ಎಷ್ಟೋ ಬಾರಿ ತಪ್ಪು ಸಮಯದಲ್ಲಿ ನೀರು ಕುಡಿಯುವುದು ನೀರನ್ನು ಕುಡಿಯದೇ ಇರುವುದಕ್ಕಿಂತಲೂ ದೊಡ್ಡ ಅಪಾಯವನ್ನು ತಂದೊಡ್ಡಬಹುದು. ಹಾಗಾದರೆ ಸರಿಯಾದ ಸಮಯ ಯಾವುದೋ? ಬೆಳಿಗ್ಗೆ ಎದ್ದ ತಕ್ಷಣ ದೇಹದಲ್ಲಿರುವ ಟಾಕ್ಸಿನ್ಸ್ಗಳನ್ನು, ಅಂದರೆ ವಿಷಕಾರಿ ಅಂಶಗಳನ್ನು ಹೊರಹಾಕಲು 1-2 ಲೋಟ ನೀರು ಕುಡಿಯಬೇಕು. ಆಮೇಲೆ ಊಟಕ್ಕೆ ಸರಿಸುಮಾರು 1 ಗಂಟೆ ಮೊದಲು ಹೊಟ್ಟೆಯನ್ನು ಸಿದ್ಧಪಡಿಸಿಕೊಳ್ಳಲು ನೀರು ಕುಡಿಬೇಕು. ಊಟ ಆದ್ಮೇಲೆ ಕನಿಷ್ಠ 40-60 ನಿಮಿಷ ಕಾಯಲೇಬೇಕು. ಇನ್ನು ರಾತ್ರಿ ಮಲಗುವಾಗ ನೀರಿನ ಸೇವನೆಯನ್ನು ಆದಷ್ಟು ಕಡಿಮೆ ಮಾಡಬೇಕು. ಊಟದ ಜೊತೆಗೆ ನೀರು ಕುಡಿಯುವ ಅಭ್ಯಾಸ ಬಹಳ ಜನರಿಗಿರುತ್ತದೆ. ಆದರೆ ಹೀಗೆ ಮಾಡೋದ್ರಿಂದ ಆಹಾರವನ್ನು ಜೀರ್ಣ ಮಾಡಲು ಹೊಟ್ಟೆಯಲ್ಲಿ ಉತ್ಪತ್ತಿಯಾಗುವ ಅತ್ಯಗತ್ಯವಾದ ಗ್ಯಾಸ್ಟ್ರಿಕ್ ರಸಗಳು ದುರ್ಬಲಗೊಂಡು ಹೊಟ್ಟೆ ಉಬ್ಬರಕ್ಕೆ ಕಾರಣವಾಗುತ್ತದೆ. ಬದಲಾಗಿ ಊಟಕ್ಕೆ 1 ಗಂಟೆ ಮೊದಲೇ ನೀರು ಕುಡಿದರೆ ಜೀರ್ಣಕಾರಿ ರಸಗಳು ಸರಿಯಾದ ಪ್ರಮಾಣದಲ್ಲಿ ಸಿದ್ಧವಾಗುತ್ತವೆ. ಇದಕ್ಕಾಗಿಯೇ ಊಟದ ತಕ್ಷಣ ಅಥವಾ ಊಟದ ಮಧ್ಯೆ ಅತಿಯಾಗಿ ನೀರು ಕುಡಿಯೋದನ್ನು ಈ ತತ್ವಗಳು ಬಲವಾಗಿ ವಿರೋಧಿಸುತ್ತವೆ. ಇವುಗಳ ಜೊತೆಗೆ ಇನ್ನು ಕೆಲವು ಬಹಳ ವಿಶೇಷವಾದ ನಿಯಮಗಳಿವೆ. ಕಲ್ಲಂಗಡಿಯಂತಹ ಮೊದವೇ ನೀರಿನಂಶ ಹೆಚ್ಚಿರುವ ಹಣ್ಣುಗಳನ್ನು ತಿಂದ ತಕ್ಷಣ ಎಂದಿಗೂ ನೀರು ಕುಡಿಯಬಾರದು. ಹಾಗೆಯೇ ಕಾಫಿ, ಟೀ ಅಂತಹ ಬಿಸಿ ಪಾನೀಯಗಳನ್ನು ಕುಡಿದ ತಕ್ಷಣ ತಣ್ಣೀರು ಕುಡಿಯಬೇಡಿ. ಇದು ಹಲ್ಲುಗಳಿಗೆ ಥರ್ಮಲ್ ಶಾಕ್ ನೀಡುತ್ತದೆ. ಇನ್ನು ಅಚ್ಚರಿಯ ವಿಷಯವೆಂದರೆ ರಾತ್ರಿ ಮಲಗುವ ಮುನ್ನ ಅತಿಯಾಗಿ ನೀರು ಕುಡಿಯುವುದನ್ನು ನಿಲ್ಲಿಸಬೇಕು. ಯಾಕೆಂದ್ರೆ ನಾವು ಮಲಗಿದಾಗ ನಮ್ಮ ಮೂತ್ರಪಿಂಡಗಳು ವಿಶ್ರಾಂತಿ ಪಡೆಯಬೇಕು ಅಲ್ವಾ? ಭಾಗ 5. 12 ದಿನಗಳ ಸವಾಲು. ನಾವು ಇದುವರೆಗೆ ತಿಳಿದುಕೊಂಡ ಪುರಾತನ ಜ್ಞಾನವನ್ನು ದಿನನಿತ್ಯದ ಅಭ್ಯಾಸಕ್ಕೆ ತರುವ ಸಮಯ ಇದು. ಕೇವಲ ನಮ್ಮ ನೀರು ಕುಡಿಯುವ ಅಭ್ಯಾಸವನ್ನು ಬದಲಾಯಿಸುವ ಮೂಲಕ ಎಂತಹ ಪವಾಡಗಳನ್ನೇ ಸೃಷ್ಟಿಸಬಹುದು ಗೊತ್ತಾ? ಆಯುರ್ವೇದ ತಜ್ಞರ ಪ್ರಕಾರ ಈ 12 ದಿನಗಳ ನಿಯಮವನ್ನು ಪಾಲಿಸಿದವರಲ್ಲಿ ದೀರ್ಘಕಾಲದಿಂದ ಕಾಡುತ್ತಿದ್ದ ಆಯಾಸ ಸಂಪೂರ್ಣ ಮಾಯವಾಗಿದೆ. ಜೀರ್ಣಕ್ರಿಯೆ ಸುಧಾರಿಸಿ ದೇಹದ ತೂಕ ನೈಸರ್ಗಿಕವಾಗಿ ಸಮತೋಲನಕ್ಕೆ ಬಂದಿದೆ. ಅಷ್ಟೇ ಅಲ್ಲ, ತ್ವಚೆಯ ಕಾಂತಿ ಮರಳಿ ಬಂದು ದೀರ್ಘಕಾಲದ ಜೀರ್ಣಕಾರಿ ಸಮಸ್ಯೆಗಳೆಲ್ಲವೂ ಮಂಜಿನಂತೆ ಕರಗಿ ಹೋಗಿವೆ ಎನ್ನಲಾಗಿದೆ. ಹಾಗಾದ್ರೆ ಕೊನೆಯದಾಗಿ ಒಂದು ಆಳವಾದ ಆಲೋಚನೆ ನಮ್ಮ ಮುಂದೆ ನಿಲ್ಲುತ್ತದೆ. ಕೇವಲ ಬಾಯಾರಿಕೆ ತಣಿಸುವ ಒಂದು ಸಾಮಾನ್ಯ ಪಾನೀಯವಾಗಿ ನೀರನ್ನು ನೋಡುವ ಬದಲು ಅದನ್ನೊಂದು ನಿರ್ದಿಷ್ಟವಾದ ಔಷಧಿಯ ರೂಪದಲ್ಲಿ ಪರಿಗಣಿಸಿದರೆ ಮನುಷ್ಯನ ಆರೋಗ್ಯವನ್ನು ಅದು ಸಂಪೂರ್ಣವಾಗಿ ಬದಲಾಯಿಸಬಲ್ಲದೆ? ಈ ಪುರಾತನ ಬೋಧನೆಗಳ ಮೂಲ ಉದ್ದೇಶವೇ ಇದು. ನಮ್ಮ ದೈನಂದಿನ ಸಣ್ಣಪುಟ್ಟ ಅಭ್ಯಾಸಗಳನ್ನು ನಾವು ಪ್ರಶ್ನಿಸಿ ಅತ್ಯುತ್ತಮ ಆರೋಗ್ಯದತ್ತ ಹೆಜ್ಜೆ ಹಾಕುವುದು. ಈ ಆಸಕ್ತಿದಾಯಕ ಮಾಹಿತಿಯನ್ನು ಅತ್ಯಂತ ಸರಳವಾಗಿ ನಿಮ್ಮ ಮುಂದೆ ಇಡುವ ಪ್ರಯತ್ನ ಇದಾಗಿತ್ತು. ಈ ವಿಶ್ಲೇಷಣೆ ನಿಮಗೆ ಉಪಯುಕ್ತವೆನಿಸಿದರೆ ಖಂಡಿತವಾಗಿಯೂ ಲೈಕ್ ಮಾಡಿ, ಈ ಮಾಹಿತಿ ಅಗತ್ಯವಿರುವವರೊಂದಿಗೆ ಶೇರ್ ಮಾಡಿ, ಹಾಗೂ ಭವಿಷ್ಯದಲ್ಲಿ ಇಂಥ ಇನ್ನಷ್ಟು ಅತ್ಯಮೂಲ್ಯವಾದ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಾವು ಮತ್ತೆ ಸಿಗೋಣ.